ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನೂರ್ ಮೊಹಮ್ಮದ್ ಅವರು ಎನೆಪೋಯ ಮೆಡಿಕಲ್ ಕಾಲೇಜಿನ ಜುಲೈಕಾ ಎನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಸರ್ಜಿಕಲ್ ಆಂಕಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಡಾಕ್ಟ್ರೆ, ಈಗ ನಾವು ಇವತ್ತು ಮಾತಾಡುವಂತಹ ವಿಷಯ ಓರಲ್ ಕ್ಯಾನ್ಸರ್ ಅಥವಾ ಬಾಯಿಯ ಕ್ಯಾನ್ಸರ್. ಈ ಬಾಯಿಯ ಕ್ಯಾನ್ಸರ್ ಅಂತ ಹೇಳಿದರೆ ಸಾಮಾನ್ಯ ಎಲ್ಲಿಂದ ಎಲ್ಲಿವರೆಗೆ ಈ ಕ್ಯಾನ್ಸರ್ ಬರ್ತದೆ? ನಾವೀಗ ಈ ಬಾಯಿಯ ಕ್ಯಾನ್ಸರ್ ಅನ್ನುವಾಗ ಬಾಯಿ ಅಂದರೆ ಈ ತುಟಿಯಿಂದ ನಾಲಿಗೆ 2/3 ಮುಂದಿನ 2/3 ಭಾಗದಷ್ಟು ಬಾಯಿಗೆ ಸೇರ್ತದೆ. ಅದರ ಹಿಂದಿನ ಭಾಗ ಗಂಟಲಿಗೆ ಸೇರ್ತದೆ. ಸೊ ಬಾಯಿಯ ಕ್ಯಾನ್ಸರ್ ಅನ್ನುವಾಗ ಈ ತುಟಿಯಿಂದ ನಾಲಿಗೆಯ 2/3 ಭಾಗದಲ್ಲಿ ಬರುವ ಕ್ಯಾನ್ಸರಿಗೆ ಬಾಯಿಯ ಕ್ಯಾನ್ಸರ್ ಅಂತ ಹೇಳ್ತೇವೆ. ಇದರಲ್ಲಿ ಬೇರೆ ಒಂದು ಪಾರ್ಟ್ಸ್ ಇರ್ತದೆ. ಪಾರ್ಟ್ಸ್ ಅಂದರೆ ಒಂದು ತುಟಿ, ಇನ್ನೊಂದು ಕೆನ್ನೆಯ ಒಳಭಾಗದ ಪರದೆ ಅಂದರೆ ಬಕ್ಕಲ್ ಮ್ಯೂಕೋಸ್ ಅಂತೇವೆ ಅದು, ಮತ್ತು ಇನ್ನೊಂದು ದವಡೆಗಳು, ಮೇಲಿನ ದವಡೆ ಕೆಳಗಿನ ದವಡೆ, ನಾಲಿಗೆ, ಮತ್ತು ನಾಲಿಗೆ ಮತ್ತು ದವಡೆಯ ಮಧ್ಯದಲ್ಲಿರುವ ಭಾಗ, ಅದನ್ನು ನಾವು ಮೆಡಿಕಲ್ ಟರ್ಮಲ್ಲಿ ಫ್ಲೋರ್ ಆಫ್ ಮೌತ್ ಅಂತ ಹೇಳ್ತೇವೆ. ಮತ್ತು ಹಲ್ಲಿನ ಹಿಂದಿನ ವಿಭಾಗ, ಹಲ್ಲಿನ ಹಿಂದಿರುವ ವಿಭಾಗ ಅದು ರೆಟ್ರೋಮೋಲಾರ್ ಟ್ರೈಗೋನ್ ಅಂತ ಹೇಳ್ತೇವೆ. ಇಷ್ಟು ಭಾಗಗಳು, ಮತ್ತು ಅದಲ್ಲದೆ ಪ್ಯಾಲೆಟ್ ಅಂದರೆ ಬಾಯಿಯ ಮೇಲಿನ ಭಾಗ, ಇಷ್ಟು ಭಾಗ ಬಾಯಿಯಲ್ಲಿ ಬರ್ತದೆ. ಈ ಭಾಗದಲ್ಲಿ ಬರುವ ಕ್ಯಾನ್ಸರ್ ಬಾಯಿಯ ಕ್ಯಾನ್ಸರ್ ಅಂತ ಹೇಳ್ತೇವೆ. ಈಗ ಈ ಬಾಯಿಯ ಕ್ಯಾನ್ಸರ್ ಅಂತ ಹೇಳಿದರೆ ಸಾಮಾನ್ಯವಾಗಿ ಮನುಷ್ಯನಿಗೆ ಅದು ಹೇಗೆ ಕಂಡು ಬರ್ತದೆ? ಅದರ ಲಕ್ಷಣಗಳು ಯಾವ ಥರ ಕಂಡು ಬರ್ತದೆ? ಬಾಯಿಯ ಕ್ಯಾನ್ಸರ್ ಅಂದರೆ ಹೆಚ್ಚಿನಂಶವಾಗಿ ಗಾಯ ಆಗಿ ಕಂಡುಬರ್ತದೆ, ಕೆಲವೊಮ್ಮೆ ಗುಳ್ಳೆಯಾಗಿ ಕಂಡುಬರ್ತದೆ. ಈ 2 ಟೈಪಲ್ಲಿ ಮೋಸ್ಟ್ ಕಾಮನ್ಲಿ ಹೆಚ್ಚಿನ ಅಂಶ ಈ ರೀತಿಯಲ್ಲಿ ಕಂಡುಬರುತ್ತದೆ. ಇದು ಸಾಮಾನ್ಯ ಯಾವ್ಯಾವ ಭಾಗಗಳಲ್ಲಿ ಹೆಚ್ಚು ಕಂಡುಬರುವಂತಹ ಚಾನ್ಸಸ್ಗಳುಂಟು? ನಾನೀಗ ಹೇಳಿದ ಹಾಗೆ ಬಾಯಿಯ ಎಲ್ಲ ಭಾಗದಲ್ಲಿ, ಯಾವ ಭಾಗದಲ್ಲಿ ಸಹ ಕಂಡುಬರ್ಬೋದು. ಕಾಮನ್ ಆಗಿ ನೋಡ್ತೇವೆ ಇದು. ಇದರಲ್ಲಿ ಸಹ ಹೆಚ್ಚಾಗಿ ಬರುವುದು ಇಂಡಿಯಾದಲ್ಲಿ ದವಡೆಯ ಕ್ಯಾನ್ಸರ್ ಮತ್ತು ಬಕ್ಕಲ್ ಮ್ಯೂಕೋಸ್ ಅಂದರೆ ಒಳಪರದಿನ ಕ್ಯಾನ್ಸರ್ ಮತ್ತು ನಾಲಿಗೆಯ ಕ್ಯಾನ್ಸರ್, ಮತ್ತು ಇನ್ನೊಂದು ಭಾಗ ಅಂದರೆ ರೆಟ್ರೋಮೋಲಾರ್ ಟ್ರೈಗೋನ್ ಅಂದರೆ ಹಲ್ಲಿನ ಹಿಂದಿನ ಭಾಗ. ಈ ಇಷ್ಟು ಜಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಸಾಮಾನ್ಯವಾಗಿ ಇದನ್ನು ಗುರುತಿಸುವುದು ಹೇಗೆ ಮತ್ತು ಯಾವಾಗ ಇದು ಗುರುತಿಸಲ್ಪಡ್ತದೆ? ಬಾಯಿಯ ಕ್ಯಾನ್ಸರ್ ಗುರುತಿಸುವುದಂದರೆ ಅಂದರೆ ಸಿಂಪ್ಟಮ್. ಈಗ ಒಂದು ರೋಗಿಗೆ ಸಿಂಪ್ಟಮ್ ಅಥವಾ ಯಾವುದಾದ್ರೂ ಚಿಹ್ನೆ ಬಂದರೆ ಅವರು ಬರಬೇಕು, ಆವಾಗ ನೋಡ್ಬೋದು. ಇಲ್ಲಾದರೆ ಸ್ಕ್ರೀನಿಂಗ್ ಅಂದರೆ ತಪಾಸಣೆ ಮಾಡೋದು. ಏನೂ ಅವರಿಗೆ ಪ್ರಾಬ್ಲಮ್ ಇಲ್ಲದವರಿಗೆ ತಪಾಸಣೆ ಮಾಡಿದರೂ ಸಹ ಕೆಲವೊಮ್ಮೆ ಕಂಡುಹಿಡಿಬೋದು. ಈಗ ಯಾವ ಚಿಹ್ನೆಗಳು ಬಂದರೆ ರೋಗಿ ಬಾಯಿಯ ಕ್ಯಾನ್ಸರನ ಇದೆಯೋ ಇಲ್ಲೋ ಅಂತ ತಪಾಸಣೆಗೆ ಬರ್ಬೋದು. ಇಲ್ಲಿ ಬಾಯಿನ ಯಾವುದೇ ಭಾಗದಲ್ಲಿ ಗಾಯ ಆಗಿದ್ದರು, ಇಲ್ಲದೆ ಒಂದು ಗುಳ್ಳೆ ಅಂದರೆ ಮಾಸ್ ಲಂಪಾಗಿ ಬಂದರು, ಇದಲ್ಲದೆ ಬಾಯಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಬಾಯಿ ತೆರೀಲಿಕ್ಕೆ ಆಗೋದಿಲ್ಲ, ಇದು ಸಹ ಹೀಗೆ ಸಹ ಆಗ್ಬೋದು. ಅಥವಾ ಅತಿಯಾದ ನೋವಾಗಬಹುದು, ಅಥವಾ ಲೂಸ್ ಟೂತ್ ಅಂದರೆ ಅಲಗಾಡುವ ಹಲ್ಲು, ಕೆಲವೊಮ್ಮೆ ಈ ಥರ ಚಿಹ್ನೆಯಾಗಿ ಸಹ ಬರ್ಬೋದು. ಇದು ಯಾವುದೇ ಸಿಂಪ್ಟಮ್ ಆದರೆ, ರೋಗ ಲಕ್ಷಣಗಳು ಬಂದರೆ ಸೂಕ್ತವಾದ ಡಾಕ್ಟರನ್ನು ಕಾಣುವುದು ಒಳ್ಳೆಯದು. ಇದಲ್ಲದೆ ಹೈ ರಿಸ್ಕ್ ಅಂದರೆ ತಂಬಾಕು ಸೇವಿಸುವವರು ಇಲ್ಲ ಹೈ ರಿಸ್ಕ್ ಇರುವವರು, ಸಾಮಾನ್ಯ ಮನುಷ್ಯ ಕೂಡ ಕೆಲವೊಮ್ಮೆ ಹೋಗಿ ಹಲ್ಲಿನ ಡಾಕ್ಟರ್ ಅಥವಾ ಸೂಕ್ತವಾದ ಡಾಕ್ಟರ್ ಹತ್ರ ಹೋಗಿ ತಪಾಸಣೆ ಮಾಡಿಸೋದು ಒಳ್ಳೆಯದು. ಈಗ ಈ ಕ್ಯಾನ್ಸರ್ ಬರಲಿಕ್ಕೆ ಇಂಥದ್ದೇ ಕಾರಣ ಅಂತ ಉಂಟಾ, ಹೇಗೆ? ಹೌದು. ಇದರಲ್ಲಿ ಈಗ ಒಂದು ಕ್ಯಾನ್ಸರ್ ಬಂದರೆ ಅವರಿಗೆ ಯಾವ ಕಾರಣ ಬಂದಿರಬಹುದು ಅಂತ ಹೇಳೋದು ಭಾರಿ ಕಷ್ಟ. ಈಗ ಕ್ಯಾನ್ಸರಿಗೆ ಹೈ ರಿಸ್ಕ್ ಅಂತ ಹೇಳ್ತೇವೆ. ಕ್ಯಾನ್ಸರ್ ಆಗುವ ಅದಕ್ಕೆ ಆಗಿರುವ ಕಾಸಸ್ ಇರಬಹುದು, ಇಟಿಯಾಲಜಿ ಅಂದರೆ ಒಂದು ಕ್ಯಾನ್ಸರ್ ಆಗಿರುವ ಕಾರಣಗಳು, ಕೆಲವೊಂದು ಕಾರಣಗಳಿರ್ತದೆ. ಈ ಕಾರಣಗಳಿಂದ ಒಬ್ಬರಿಗೆ ಕ್ಯಾನ್ಸರ್ ಆಗಬಹುದು. ಒಂದು ರೋಗಿಗೆ ಯಾಕೆ ಕ್ಯಾನ್ಸರ್ ಬಂತು ಹೇಳೋದು ಕೆಲವೊಮ್ಮೆ ಕಷ್ಟ ಆಗ್ತದೆ. ಕೆಲವೊಮ್ಮೆ ಅವರಿಗೆ ಯಾವುದೂ ಕಾರಣಗಳಿಲ್ಲದೆ ಕ್ಯಾನ್ಸರ್ ಬರ್ಬೋದು. ಬಟ್ ಇದರಲ್ಲಿ ನಾವು ಈಗ ಬಾಯಿಯ ಕ್ಯಾನ್ಸರಲ್ಲಿ ಮೇಯ್ನ್ಲಿ ಇಂಪಾರ್ಟೆಂಟ್ ಕಾಸಸ್ ಮೇಯ್ನ್ ಅಂದರೆ ತಂಬಾಕು ಸೇವನೆಯಿಂದ ಬಾಯಿಯ ಕ್ಯಾನ್ಸರ್ ಅತಿಯಾಗಿ ಬರ್ತದೆ. ತಂಬಾಕು ಅಂದರೆ ಅದು ಸ್ಮೋಕಿಂಗ್ ಆಗಿರ್ಬೋದು, ಅಥವಾ ಗುಟ್ಕಾ ಅಥವಾ ಪಾನ್ ಹಾಕಿ ತಿನ್ನುವ ಟೈಪಲ್ಲಿ ತಂಬಾಕು ಆಗಿರ್ಬೋದು, ಅಥವಾ ಬೇರೆ ಯಾವ ಟೈಪಲ್ಲಿ ತಂಬಾಕು ಸೇವಿಸಿದರೂ ಕೂಡ ಬಾಯಿಯ ಕ್ಯಾನ್ಸರ್ ಬರ್ಬೋದು. ಇದರ ಜೊತೆಗೆ ಆಲ್ಕೋಹಾಲ್ ಅಂದರೆ ಮದ್ಯಪಾನ, ಅದು ಸಹ ಕ್ಯಾನ್ಸರಿಗೆ ರಿಸ್ಕ್. ಇದಲ್ಲದೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೇವೆ, ಇದೊಂದು ಲೈಂಗಿಕ ಕ್ರಿಯೆಯಿಂದ ಹರಡುವ ವೈರಾಣು. ಇದರಿಂದ ಸಹ ಬಾಯಿಯ ಕ್ಯಾನ್ಸರ್, ಬಾಯಿಗಿಂತ ಜಾಸ್ತಿ ಇದರಲ್ಲಿ ಗಂಟಲಿನ ಕ್ಯಾನ್ಸರ್, ಅದರ ಜೊತೆಗೆ ಬಾಯಿಯ ಕ್ಯಾನ್ಸರ್ಸ್ ಕೂಡ ಆಗ್ಬೋದು. ಇದಲ್ಲದೆ ಚೂಪಾಗಿರುವ ಹಲ್ಲು, ಕೆಲವೊಮ್ಮೆ ನಾಲಿಗೆಗೆ ಮತ್ತೆ ಕೆಲವು ವರ್ಷಗಳಿಂದ ತಾಗಿ ಗಾಯ ಮಾಡುತ್ತಿದ್ದರೆ ಅದರಲ್ಲಿ ಸಹ ಕ್ಯಾನ್ಸರ್ ಆಗ್ಬೋದು. ಮತ್ತು ಹಲವಾರು ರೀಸನ್, ಅಡಕೆ ಸುಪಾರಿ ತಿನ್ನುವುದು,
ಪುವರ್ ಓರಲ್ ಹೈಜೀನ್ ಅಂದರೆ ಬಾಯಿ ಸರಿಯಾಗಿ ಸರಿಯಾಗಿ ಕ್ಲೀನ್ನೆಸ್ ಇಲ್ಲದೆ ಇರುವುದು, ಇದರಿಂದ ಸಹ ಬಾಯಿಯ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಇರ್ತದೆ. ಸಾಮಾನ್ಯವಾಗಿ ಇದನ್ನು ನೀವು ಕೆಲವು ಲಕ್ಷಣಗಳನ್ನೆಲ್ಲ ಹೇಳಿದ್ರಿ, ಈ ರೀತಿ ಇದ್ದರೆ ಎಲ್ಲ ಕ್ಯಾನ್ಸರ್ ಅಂತ ಹೇಳಿ. ಜನರು ಯಾವಾಗ ಇದನ್ನು ಗುರುತಿಸಿ ಡಾಕ್ಟ್ರಲ್ಲಿಗೆ ಬರ್ತಾರೆ? ನಮ್ಮ ದೇಶದ ಇದರಲ್ಲಿ ಬರೋದು ಸ್ವಲ್ಪ ಲೇಟ್ ಕಾಮನ್. ಬಟ್ ನಾವು ಹೇಗೆ ಹೇಳ್ತೀವಿ ಅಂದರೆ, ಬಾಯಿಯಲ್ಲಿ ಯಾವುದೇ ತೊಂದರೆ ಆದರೂ ಸಹ ಅಥವಾ ದೇಹದಲ್ಲಿ ಯಾವುದೇ ತೊಂದರೆ ಆದರೂ ಸಹ ನಾರ್ಮಲಿಗಿಂತ ಚೇಂಜಸ್ ಆದರೆ ವೈದ್ಯರನ್ನು ಭೇಟಿಯಾಗುವುದು ಉತ್ತಮ. ಸ್ಪೆಸಿಫಿಕಲಿ ಬಾಯಿಯ ಕ್ಯಾನ್ಸರಿಗೆ 2 ರಿಂದ 3 ವಾರದವರೆಗೆ ವಾಸಿಯಾಗದಲ್ಲಿರುವ ಗಾಯವನ್ನು ಸಸ್ಪಿಷನ್ ಅಂದರೆ ಕ್ಯಾನ್ಸರ್ ಇರಬಹುದು ಅಂತ ನೋಡಬೇಕಾಗ್ತದೆ, ಬಯಾಪ್ಸಿ ಮಾಡಬೇಕಾಗ್ತದೆ. ಇದು ತುಂಬ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಬೇರೆ ಬೇರೆ ಕ್ಯಾನ್ಸರ್ಗಳಲ್ಲಿ ಕೆಲವು ಥರ ಗೆಡ್ಡೆಗಳು ಈ ಥರ ಎಲ್ಲ ಹೊರಗಡೆ ನಾವು ಕಾಣುವಂಥದ್ದು ಕೆಲವು ಎಲ್ಲ ಇರ್ತದೆ. ಇದರಲ್ಲೂ ಕೂಡ ಬಾಯಿಯೊಳಗೆ ಈ ಥರ ಗೆಡ್ಡೆಗಳೆಲ್ಲ ಬರುವಂಥದ್ದು ಉಂಟು. ಹೌದು, ಗೆಡ್ಡೆಯಾಗಿ ಬರ್ಬೋದು, ಗೆಡ್ಡೆಯಾಗಿ ಗಾಯ ಆಗ್ಬೋದು, ಅಥವಾ ಗಾಯ ಆಗಿ ಬರ್ಬೋದು, ಇಲ್ಲ ಬ್ಲೀಡಿಂಗ್ ಒಳಗಿಂದ ಗಾಯ ಆಗಿ ರಕ್ತ ಬರುವ ಹಾಗೆ ಬರ್ಬೋದು, ಅಥವಾ ಬಿಳಿಯ ಪರದೆ ಹಾಗೆ ಕಾಣಿಸಿಕೊಳ್ಬೋದು, ಅಥವಾ ಕಲರ್ ಚೇಂಜ್ ಆಗ್ಬೋದು, ಇಲ್ಲ ಒಂದು ಹಳ್ಳು ಕೀಳಿರುವ ಗಾಯ ಒಣಗದಲ್ಲೇ ಇರುವುದು, ಅದು ಹಾಗೆ ಸಹ ಬರ್ಬೋದು. ತುಂಬ ದಿನ ಆದರೂ ಹಳ್ಳು ಕೀಳಿದ ಗಾಯ ಒಣಗುವುದಿಲ್ಲ, ಅದು ಒಂದು ಕ್ಯಾನ್ಸರ್ ಆಗಿರ್ಬೋದು. ಆ ಕ್ಯಾನ್ಸರಿಂದಾಗಿ ಹಲ್ಲು ಲೂಸಾಗಿ ಬಿದ್ದದಾಗಿರ್ಬೋದು, ಅದು ಅದರ ಕೆಳಗಿರುವ ಗಾಯ ಒಣಗುವುದಿಲ್ಲ, ಹಾಗೆ ಸಹ ಬರ್ಬೋದು. ಇದರಲ್ಲಿ ಬೇರೆ ಬೇರೆ ಸ್ಟೇಜ್ಗಳು ಅಂತ ಏನಾದರೂ ಉಂಟಾ? ಕ್ಯಾನ್ಸರ್ ಅಂತ ಹೇಳುವಾಗ ನಮ್ಮಲ್ಲಿ 1st, 2nd, 3rd, 4th ಅಂತೆಲ್ಲ. ಹೌದು, ಬಾಯಿಯ ಕ್ಯಾನ್ಸರಲ್ಲೂ ಸಹ 1, 2, 3, 4 ಅಂದರೆ 1 ರಿಂದ 4ರವರೆಗೆ ಸ್ಟೇಜ್ ಉಂಟು. 1ನೇ ಸ್ಟೇಜಲ್ಲಿ ನಾವು ಕಾಣುವ ರೋಗಿಗಳು ಬಹಳ ಕಡಿಮೆ. 2 ರಿಂದ 3, 4 ಸ್ಟೇಜ್ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಬರ್ತಾರೆ. ಇವರು ನಿಮ್ಮಲ್ಲಿಗೆ ಬರಲಿಕ್ಕೆ ಮುಖ್ಯವಾಗಿ ಕಾರಣ ಈ ರೀತಿಯ ಗಾಯಗಳು ಅಂತಲೇ ಅಥವಾ ಬೇರೆ ಏನಾದರೂ ಕಾರಣಕ್ಕಾಗಿ ಬರುವಂಥವರಿದ್ದಾರೆ? ಹೆಚ್ಚಾಗಿ ಬಾಯಲ್ಲಿ ಗಾಯ ಅಥವಾ ನೋವು, ಬಾಯಿ ತಿನ್ನಲಿಕ್ಕೆ ಆಗೋದಿಲ್ಲ, ಬಾಯಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಹೀಗೆ ಬರ್ತಾರೆ. ಬಟ್ ಅದೇ ನಮ್ಮ ದೇಶದಲ್ಲಿ ಅವರಿಗೆ ತಡೀಲಿಕ್ಕೆ ಆಗದಲ್ಲೇ ಇರುವಾಗ ಬರುವುದು ಹೆಚ್ಚು. ಬಟ್ ನಾವು ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀವಿ ಅಂದರೆ, ಅವರಿಗೆ ಕಾಯಬಾರ್ದು. ಫಸ್ಟ್ ಸ್ವಲ್ಪ ತೊಂದರೆ ಆದರೂ ಸಹ ಬರಬೇಕು. ಯಾಕಂದರೆ ಮೊದಲನೇ ಹಂತದಲ್ಲಿ ನಮಗೆ ಗೊತ್ತಾದರೆ ಚಿಕಿತ್ಸೆ ಕೂಡ ಸುಲಭವಾಗಿರ್ತದೆ, ಚಿಕಿತ್ಸೆಯ ಫಲ ಕೂಡ ಉತ್ತಮವಾಗಿರ್ತದೆ. ಲೇಟಾಗಿ ಬಂದಾಗ ಚಿಕಿತ್ಸೆ ಕೂಡ ಕಷ್ಟವಾಗಿರ್ತದೆ, ಅದರ ಫಲ ಕೂಡ ಕಮ್ಮಿ ಇರ್ತದೆ. ಈಗ ಮೊದಲ ಸ್ಟೇಜಲ್ಲಿ ಸಾಮಾನ್ಯ ಜನ ಬರುವುದಿಲ್ಲ ಅಂತ ಹೇಳಿ ನೀವು ಯಾಕೆ ಅಂತ ಅದಕ್ಕೆ ಕಾರಣ ಅಂತ ಅನಿಸ್ತದೆ? ಇದು ಹೇಳೋದು ಭಾರಿ ಕಷ್ಟ. ಬಟ್ ಅವೇರ್ನೆಸ್ ಅಂದರೆ ಜನರಿಗೆ ತಿಳುವಳಿಕೆಯ ಕೊರತೆ ಇರ್ತದೆ, ಹಾಗೆ ಸಹ ಇರ್ತದೆ. ಕೆಲವೊಮ್ಮೆ ಸೋಷಿಯಲ್ ಸ್ಟಿಗ್ಮಾ ಅಂದರೆ ಜನರಿಗೆ ಸೊಸೈಟಿಯ ಒಬ್ಬರಿಗೆ ಕ್ಯಾನ್ಸರ್ ಬಂದರೆ ಅವರು ಕೀಳಾಗಿ ನೋಡ್ತಾರೆ, ಹೀಗೆ ಸಹ ಇರ್ತದೆ. ಮತ್ತು ಕೆಲವರಿಗೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಅರಿವು ಇರುವುದಿಲ್ಲ ಮತ್ತು ಇಂಪಾರ್ಟೆನ್ಸ್ ಕೊಡುವುದಿಲ್ಲ, ಹೀಗೆ ಸಹ ಇರ್ತದೆ. ಅಥವಾ ಬೇರೆ ಕಾರಣಗಳಿಂದ ಅವರಿಗೆ ಮನೆಯಲ್ಲಿ ಇರುವ ಬೇರೆ ಕೆಲಸಕ್ಕೆ ಆದ್ಯತೆ ಜಾಸ್ತಿ ಕೊಡ್ತಾರೆ. ತನಗೆ ಕ್ಯಾನ್ಸರ್ ಬಂದರೂ ಸಹ ಗಂಡನಿಗೆ ಸಣ್ಣ ಜ್ವರ ಬಂದರೂ ಸಹ ಅದಕ್ಕೆ ಆದ್ಯತೆ ಕೊಡ್ತಾರೆ, ಇಲ್ಲ ಮಕ್ಕಳು ಸ್ಕೂಲಿಗೆ ಆದ್ಯತೆ, ಹೀಗೆ ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ, ಅದರ ಇಂಪಾರ್ಟೆನ್ಸ್ ಎಷ್ಟಂತ ಇರುವುದಿಲ್ಲ. ಹಾಗೆ ಅದು ಮುಂದುವರೆದರೆ ಅದು ಯಾವ ಹಂತಕ್ಕೆ ಹೋಗ್ಬೋದು, ಎಷ್ಟು ಕಷ್ಟ ಆಗ್ಬೋದು, ಅದು ಅವರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಈ ಕಾರಣದಿಂದಾಗಿ ಜನರಿಗೆ ತಿಳುವಳಿಕೆ ಕೊಡೋದು ಬಹಳ ಮುಖ್ಯ. ಈಗ ಈ ಕ್ಯಾನ್ಸರ್ ಉಂಟು ಅಂತ ನಿಮ್ಮಲ್ಲಿಗೆ ಬಂದಾಗ ಒಂದು ಗೊತ್ತಾಯಿತು ಅಂತ ಇಟ್ಕೊಳ್ಳಿ, ಆಗ ನೀವು ಏನು ಮೊದಲನೆಯ ಪ್ರಯತ್ನವಾಗಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತೀರಿ? ನಮಗೆ ಈಗ ಒಂದು ರೋಗಿ ಕ್ಯಾನ್ಸರಿನ ಒಂದು ಚಿಹ್ನೆಯಿಂದ ಬಂದರೆ ಫಸ್ಟ್ ನಾವು ಅದನ್ನು ಪ್ರೂವ್ ಮಾಡಬೇಕು. ಅಂದರೆ ಅವರಿಗೆ ಕರೆಕ್ಟಾಗಿ ಕ್ಯಾನ್ಸರ್ ಇದೆ ಅಥವಾ ಇಲ್ಲ, ಹೀಗೆ ನಾವು ಅದನ್ನು ಪ್ರೂವ್ ಮಾಡಬೇಕು. ಫಸ್ಟ್ ಅದಕ್ಕೆ ಟೆಸ್ಟ್ ಅಂದರೆ ಬಯಾಪ್ಸಿ ಅಂದರೆ ಅದೊಂದು ಸಣ್ಣ ತುಂಡು ತೆಗೆದು ಅದನ್ನು ಟೆಸ್ಟಿಗೆ ಕಳಿಸೋದು. ಇದರಿಂದ ಕೆಲವು ಜನ ಈ ತುಂಡು ತೆಗೆದರೆ ಬಯಾಪ್ಸಿ ಮಾಡಿದರೆ ಜಾಸ್ತಿ ಆಗ್ತದೆ ಅಥವಾ ಬೇರೆ ಏನೋ ಸೈಡ್ ಎಫೆಕ್ಟ್ ಆಗಿ ಆಗ್ತದೆ ಅಂತ. ಹಾಗೇನೂ ಆಗೋದಿಲ್ಲ, ಸಾಮಾನ್ಯವಾಗಿ ಹಾಗೇನೂ ಆಗೋದಿಲ್ಲ. ಸೊ ಫಸ್ಟ್ ಟೆಸ್ಟ್ ಬಯಾಪ್ಸಿ. ಫಸ್ಟ್ ಬಯಾಪ್ಸಿಯಲ್ಲಿ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಆದರೆ ಗೊತ್ತಾದರೆ ನೆಕ್ಸ್ಟ್ ಸ್ಟೇಜ್ ಅಂದರೆ ಯಾವ ಸ್ಟೇಜಿನಲ್ಲಿದೆ ಅಂತ ಕಂಡುಹಿಡಿಯೋದು. ಅದಕ್ಕೆ ಸ್ಕ್ಯಾನ್ ಮಾಡಬೇಕಾಗ್ತದೆ. CT ಸ್ಕ್ಯಾನ್ ಅಥವಾ PET ಸ್ಕ್ಯಾನ್ ಎಲ್ಲ ಮಾಡ್ತೇವೆ. ಸಾಮಾನ್ಯವಾಗಿ CT ಸ್ಕ್ಯಾನ್ ಮಾಡ್ತೇವೆ. ಕೆಲವೊಮ್ಮೆ MRI ಬೇಕಾಗ್ತದೆ, ಬೇರೆ ಬೇರೆ ಅದಕ್ಕೆ ಸೂಕ್ತವಾದ ಬೇರೆ ಬೇರೆ ಸ್ಕ್ಯಾನ್ ಉಂಟು, ಹಾಗೆ ಮಾಡ್ತೇವೆ. ಈ ಬಯಾಪ್ಸಿಯಲ್ಲಿ ಪ್ರೂವ್ ಆಗಿ ಯಾವ ಸ್ಟೇಜಲ್ಲಿ ಉಂಟು, ಯಾವ ಹಂತದಲ್ಲಿ ಉಂಟು ಅಂತ ಗೊತ್ತಾದ ಮೇಲೆ ನಾವು ಪೇಷಂಟಿನ ಕಂಡೀಷನ್ ನೋಡಿ ಅದರ ಪ್ರಕಾರ ಅವರಿಗೆ ಚಿಕಿತ್ಸೆ
ಪ್ಲ್ಯಾನ್ ಮಾಡಿ ಚಿಕಿತ್ಸೆ ಕೊಡ್ತೇವೆ. ಇದು ಇಂಥ ಏಜ್ನಲ್ಲೇ ಬರುವುದು, ಈ ಪ್ರಾಯದಲ್ಲಿ ಹೆಚ್ಚು ಬರುವುದು ಅಂತ ಏನಾದರೂ ಉಂಟಾ? ಇದರಲ್ಲಿ ಬಾಯಿಯ ಕ್ಯಾನ್ಸರ್ ಅಡಲ್ಟ್ಸ್ ಅಂದರೆ ಒಂದು 30-35 ವರ್ಷದ ಮೇಲೆ ಅವರಿಗೆ ಅಡಲ್ಟ್ಸ್, ಯಂಗ್ ಅಡಲ್ಟ್ಸ್ ಮತ್ತು ಓಲ್ಡ್ ಏಜಲ್ಲಿ ಸಹ ವಯಸ್ಸಾದವರಲ್ಲಿ ಸಹ ಕಾಣಿಸ್ತದೆ. ಸಣ್ಣ ವಯಸ್ಸಿನಲ್ಲಿ ಸ್ವಲ್ಪ ಕಡಿಮೆ, ಬಟ್ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು 20 ವರ್ಷದಿಗಿಂತ ಕೆಳಗಿರುವ ಜನರಲ್ಲಿ ಸಹ ಬಾಯಿಯ ಕ್ಯಾನ್ಸರ್ ನೋಡಿದ್ದೇವೆ. ಹಾಗೆ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಸಾಮಾನ್ಯವಾಗಿ 30-35 ಮೇಲಿರುವ ಜನರಲ್ಲಿ. ಬಟ್ ನಾವು ಈಗ ನೋಡುವ ಹಾಗೆ ಸ್ವಲ್ಪ ಕಮ್ಮಿ ವಯಸ್ಸಿನಲ್ಲಿ ಬರುವುದು ಹೆಚ್ಚಾಗುವ ಹಾಗೆ ಕಾಣ್ತಾ ಉಂಟು. ಬಟ್ ಇದು ನಾವು ನೋಡಿರೋ ನಮ್ಮ ಎಕ್ಸ್ಪೀರಿಯನ್ಸಿಂದ ಹೇಳೋದು, ಪ್ರೂವ್ ಆಗಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೀವು ಹೇಳಿದರೆ ಬಯೋಪ್ಸಿ ಮಾಡಿದ್ವಿ ಅಂತೇಳಿ, ಅದರಲ್ಲಿ ಯಾವ್ಯಾವ ಸ್ಟೇಜಿಗೆ ನೀವು ಯಾವ ಥರದ ಚಿಕಿತ್ಸೆಗಳನ್ನು ಕೊಡುವಂಥ ವ್ಯವಸ್ಥೆಗಳು? ಈಗ ಒಂದು ಪೇಷಂಟ್ ಫಸ್ಟ್ ಸ್ಟೇಜಲ್ಲಿ ಬಂದರೆ ಅದೊಂದು ಆಪ್ರೇಷನಿಗೆ ಅವರು ಫಿಟ್ನೆಸ್ ಇದ್ದರೆ ಫಸ್ಟ್ ಸ್ಟೇಜಲ್ಲಿ ಯೂಶ್ವಲಿ ಆಪ್ರೇಷನ್ ಮಾಡಿ ಅದನ್ನು ಸರಿ ಮಾಡ್ತೇವೆ. ಕೆಲವೊಮ್ಮೆ ರೇಡಿಯೇಷನ್ ಬೇಕಾಗಿ ಬರ್ಬೋದು. ಫಸ್ಟ್ ಸೆಕೆಂಡ್ ಸ್ಟೇಜ್ ಆದಮೇಲೆ ರೇಡಿಯೇಷನ್ ಅಂದರೆ ಕ್ಷಕಿರಣ ಚಿಕಿತ್ಸೆ, ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಅದು ಅಗತ್ಯವಾಗಿ ಬರ್ಬೋದು. ಈ ಕ್ಯಾನ್ಸರಲ್ಲಿ 3 ಟೈಪ್ನ ಟ್ರೀಟ್ಮೆಂಟ್ ಇರ್ತದೆ. ಮೇಯ್ನ್ಲಿ ಒಂದು ಆಪರೇಷನ್ ಶಸ್ತ್ರಚಿಕಿತ್ಸೆ, ಎರಡನೇದು ರೇಡಿಯೇಷನ್ ಟ್ರೀಟ್ಮೆಂಟ್, ಮೂರನೇದು ಕೀಮೊಥೆರಪಿ ಅಂದರೆ ಅದು ಔಷಧಿ, ಕ್ಯಾನ್ಸರನ್ನು ಕಮ್ಮಿ ಮಾಡಲಿಕ್ಕೆ ಕೊಡುವ ಔಷಧಿ ಕೀಮೊಥೆರಪಿ ಅಂತ ಹೇಳ್ತೀವಿ. ಈ 3 ಟೈಪ್ದ ಟ್ರೀಟ್ಮೆಂಟ್ ಇರ್ತದೆ. ಬಾಯಿಯ ಕ್ಯಾನ್ಸರಲ್ಲಿ ಮೇಯ್ನ್ಲಿ ಹೆಚ್ಚಿನಾಗಿ ಬರುವುದು ಆಪರೇಷನ್ ಮತ್ತು ರೇಡಿಯೇಷನ್. ಮೊದಲನೇ ಹಂತದಲ್ಲಿ ಒಂದು ಟೈಪಿನ ಟ್ರೀಟ್ಮೆಂಟ್ ಹೆಚ್ಚಾಗಿ ಸಾಕಾಗ್ತದೆ. ಅಂದರೆ ಈಗ ಆಪರೇಷನ್ ಮಾಡಿದರೆ ಆಪರೇಷನ್ನಲ್ಲಿ ಕಮ್ಮಿ ಆಗುವ ಚಾನ್ಸಸ್ ಇರ್ತದೆ. ಕೆಲವು ತುಟಿಯ ಕ್ಯಾನ್ಸರಲ್ಲೆಲ್ಲ ಬರೀ ರೇಡಿಯೇಷನ್ ಕೊಟ್ಟರೂ ಸಹ ಕಮ್ಮಿ ಆಗ್ಬೋದು. 2ನೇ 3ನೇ ಹಂತದಲ್ಲಿ ಬಂದಾಗ 2 ಟ್ರೀಟ್ಮೆಂಟ್ ಬೇಕಾಗ್ತದೆ. ಅಂದರೆ ಆಪ್ರೇಷನ್ ಅಲ್ಲದೆ ರೇಡಿಯೇಷನ್ ಕೂಡ, ಅಥವಾ ರೇಡಿಯೇಷನ್ ಆದ ಮೇಲೆ ಆಪ್ರೇಷನ್ ಕೂಡ, ಹೀಗೆ 2 ಟೈಪ್ನ ಟ್ರೀಟ್ಮೆಂಟ್ ಸಹ ಬೇಕಾಗ್ತದೆ. ಅದು ಯಾಕೆ ಅಂದರೆ ಈ ಮೊದಲನೇ ಹಂತ ಕ್ಯಾನ್ಸರಲ್ಲಿ ಒಂದು ಟೈಪ್ನ ಟ್ರೀಟ್ಮೆಂಟಲ್ಲೇ ವಾಸಿಯಾಗುವ ಚಾನ್ಸ್ ಹೆಚ್ಚಿರ್ತದೆ. 2ನೇ ಟ್ರೀಟ್ಮೆಂಟ್ ಅದಕ್ಕೆ ಮತ್ತೆ ಆ್ಯಡ್ ಮಾಡುವ ಅಗತ್ಯ ಬರುವುದಿಲ್ಲ. 2ನೇ ಹಂತದಲ್ಲಿ ಒಂದು ಟ್ರೀಟ್ಮೆಂಟ್, ಈಗ ಆಪರೇಷನ್ ಮಾತ್ರ ಮಾಡಿ 2ನೇ ಅಥವಾ 3ನೇ ಹಂತದ ಕ್ಯಾನ್ಸರ್ನೇ ಬರೀ ಆಪರೇಷನ್ ಮಾಡಿದ್ದರೂ ಸಹ ಮತ್ತೆ ಬರುವ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗಾಗಿ ಅದನ್ನು ಆ ಚಾನ್ಸ್ ಕಮ್ಮಿ ಮಾಡಲಿಕ್ಕೆ ರೇಡಿಯೇಷನ್ ಸಹ ಕೊಡಬೇಕಾಗ್ತದೆ. ಹಾಗೆ ಈಗ ಈ 2 ಮತ್ತು 3ನೇ ಹಂತದಲ್ಲಿ ಹೇಳಿದ್ರಿ, 4ನೇ ಹಂತ ಅಂದರೆ ಯೂಶ್ವಲಿ ಹೇಳೋದು ಸ್ಪ್ರೆಡ್ ಆಗಿರೋ ಕ್ಯಾನ್ಸರ್ಗೆ 4ನೇ ಹಂತ ಹೇಳ್ತೇವೆ. ಅಂದರೆ ಈಗ ಬಾಯಿಯ ಕ್ಯಾನ್ಸರ್ ಲಂಗಿಗೆ ಅಥವಾ ಲಿವರಿಗೆ ಅಥವಾ ಬೋನಿಗೆ ಎಲ್ಲಾದರೂ ಸ್ಪ್ರೆಡ್ ಆಗಿದೆ, ಅದನ್ನು 4ನೇ ಹಂತ ಹೇಳ್ತೇವೆ. ಆ ಸಿಚುವೇಷನಲ್ಲಿ ಅದಕ್ಕೆ ಕ್ಯೂರ್ ಅಂತ ಹೇಳುವುದಿಲ್ಲ. ಇರೋದಕ್ಕೆ ನಾವು ಅವರಿಗೆ ಒಳ್ಳೆ ಕ್ವಾಲಿಟಿ ಆಫ್ ಲೈಫು ಮತ್ತು ಅವರು ಇರುವ ದಿನದಲ್ಲಿ ಒಳ್ಳೆಯದಾಗಿರಬೇಕು. ಆಗುವುದಾದರೆ ಅವರ ಜೀವನ ಸುಧಾರಣೆ, ಸ್ವಲ್ಪ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚು ಮಾಡಲಿಕ್ಕೆ ಆದರೆ ಮಾಡ್ಬೋದು. ಬಟ್ ಕ್ಯೂರ್ ಆಗೋದು ಸ್ವಲ್ಪ ಕಮ್ಮಿ. ಅದಕ್ಕೂ ಕೂಡ ಇದೇ ಥರದ ಟ್ರೀಟ್ಮೆಂಟ್ಗಳ ಹೇಗೆ? 4ನೇ ಹಂತದ ಕ್ಯಾನ್ಸರ್ನಲ್ಲಿ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್, ಯೂಶ್ವಲಿ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದು ನಾನು ಹೇಳಿದ ಹಾಗೆ ಜೀವನವನ್ನು ಸುಧಾರಣೆ ಮಾಡೋದು. ಅದಕ್ಕಾಗಿ ಯೂಶ್ವಲಿ ಯಾವ ಟ್ರೀಟ್ಮೆಂಟ್ ಕೊಟ್ಟರೂ ಸಹ ಅದು ಪೂರ್ತಿಯಾಗಿ ಹೋಗೋದಿಲ್ಲ. ಅವರಿಗೆ ನೋವಿದೆ ಅಥವಾ ಬ್ಲೀಡಿಂಗ್ ಆಗ್ತಾ ಇದ್ದರೆ ಅದಕ್ಕೆ ಅದು ಕಮ್ಮಿ ಮಾಡಲಿಕ್ಕಾಗಿ ಇರುವ ನೋವಿನ ಔಷಧಿ ಅಥವಾ ಕೆಲವೊಮ್ಮೆ ರೇಡಿಯೇಷನ್, ದೊಡ್ಡದಾದ ಸರ್ಜರಿ ಎಲ್ಲ ಅವಾಯ್ಡ್ ಮಾಡ್ತೇವೆ ಈ ಹಂತದಲ್ಲಿ. ಮತ್ತು ಕೆಲವೊಮ್ಮೆ ಟಾರ್ಗೆಟೆಡ್ ಥೆರಪಿ, ಈ ಕೀಮೊಥೆರಪಿಯ ಸಣ್ಣ ಟೈಪಿನ ಟಾರ್ಗೆಟೆಡ್ ಥೆರಪಿ ಅಂತ ಬರುತ್ತೆ, ಟ್ಯಾಬ್ಲೆಟ್ ಫಾರ್ಮ್, ಅದು ಅಥವಾ ಸಣ್ಣ ಮಟ್ಟಿನ ಕೀಮೊಥೆರಪಿ ಹೀಗೆ ಕೊಟ್ಟು ಅದನ್ನು ಆಗುವಷ್ಟು ಕಂಟ್ರೋಲ್ ಮಾಡ್ತೇವೆ. ಸೈಡ್ ಎಫೆಕ್ಟ್ ಸಹ ಜಾಸ್ತಿ ಆಗಬಾರ್ದು ಮತ್ತು ಅವರ ಜೀವನ ಆದಷ್ಟು ಸುಧಾರಣೆ ಆಗುವಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಮೊದಲ 2 ಮತ್ತು 3ನೇ ಹಂತದಲ್ಲಿ ನೀವು ಹೇಳಿದ್ರಿ ಅದಕ್ಕೆ ಆಪರೇಷನ್, ಸರ್ಜರಿ ಅನ್ನುವಂಥದ್ದು ಮಾಡಬೇಕು. ಈ ಸರ್ಜರಿ ಅನ್ನುವಂಥದ್ದು ತುಂಬ ದೊಡ್ಡ ಸರ್ಜರಿಯಾ ಅಥವಾ ಬೇಗ ಆಗುವಂಥದ್ದು, ಹೇಗೆ ಅದು? ಯಾವ ಭಾಗದಲ್ಲಿ ಕ್ಯಾನ್ಸರ್ ಆಗಿದೆ ಮತ್ತು ಯಾವ ಹಂತದಲ್ಲಿದೆ ಇದರ ಪ್ರಕಾರ ಅದು ಸರ್ಜರಿಯ ಎಷ್ಟು ಸಣ್ಣ ಸರ್ಜರಿ ಆಗ್ತದೋ ಅಥವಾ ದೊಡ್ಡ ಸರ್ಜರಿ ಆಗ್ತದೋ ಅಂತ ಹೇಳಲಿಕ್ಕೆ ಆಗೋದು. ಬಟ್ ಈಗಿರುವ ನಮ್ಮ ಫೆಸಿಲಿಟೀಸಲ್ಲಿ ಮುಂಚಿನ ಹಾಗೆಲ್ಲ ಇದಕ್ಕೆ ಒಳ್ಳೆ ರಿಸಲ್ಟ್ಸ್. ಕೆಲವೊಮ್ಮೆ ಯಾವ ಟ್ರೀಟ್ಮೆಂಟಲ್ಲಿ ಸಹ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ರಿಸಲ್ಟ್ಸ್ ಮುಂಚಿನ ಹಾಗೆ ಅಲ್ಲ. ಇವಾಗಿರುವ ICU, ಅನೆಸ್ಥೀಶಿಯಾ ಡೆವಲಪ್ಮೆಂಟ್ ಎಲ್ಲ ಆದಮೇಲೆ ಒಳ್ಳೆಯ ರಿಸಲ್ಟ್ ಉಂಟು, ಅಷ್ಟು ಹೇಳ್ಬೋದು. ಈಗ ಬಾಯಿ ಅನ್ನುವಂಥದ್ದು ನಮ್ಮ ದೇಹದ ಒಂದು ಹೊರಗಿನ ಒಂದು ಭಾಗ ಅಂತ ಅನಿಸಿದ್ರೂ ಕೂಡ ಅದಕ್ಕೆ ಯಾವುದಾದ್ರೂ ಕೂಡ ಈ ರೀತಿಯ ಗೆಡ್ಡೆ ಆದರೆ ಅದರ ಆಪರೇಷನ್ ಅನ್ನುವಂಥದ್ದು ತುಂಬ ಕಷ್ಟ ಅಂತ ಜನರಿಗೆ ತೋರ್ತದೆ. ಇದು ಕಷ್ಟಕರವಾದಂಥ ಆಪರೇಷನ್.
ಕೆಲವು ಹಂತದಲ್ಲಿ ಕಷ್ಟ ಇರ್ತದೆ ಆಪ್ರೇಷನ್. ಹಾಗೆ ಹೇಳಿ ಎಲ್ಲ ಆಪ್ರೇಷನ್ ಸಹ ಕಷ್ಟ ಅಂತ ಅಲ್ಲ. 90% ಹೆಚ್ಚು ಆಪ್ರೇಷನ್ನಲ್ಲಿ ಹುಷಾರಾಗಿ ಹೋಗ್ತಾರೆ. ಈಗ ಈ ಎಷ್ಟು ಸಮಯದ ಕಾಲ ಈ ರೋಗಿ ಈ ಟ್ರೀಟ್ಮೆಂಟಿಗೆ ಆಸ್ಪತ್ರೆಯಲ್ಲಿ ಬರಬೇಕಾಗ್ತದೆ, ಮತ್ತು ಅವನು ಏನಾದರೂ ಕೂಡ ಆ ಸಂದರ್ಭದಲ್ಲಿ ಅವನಿಗೆ ಪ್ರಿಕಾಷನ್ಸ್ ಅಂತ ಮಾಡಬೇಕಾಗಿದೆ? ಹೌದು, ಇದು ತುಂಬ ಇಂಪಾರ್ಟೆಂಟ್. ಈಗ ಒಂದು ಸಲ ಟ್ರೀಟ್ಮೆಂಟ್ ಮುಗಿದ ಮೇಲೆ ಅದು ಅಷ್ಟು ಆಯಿತು ಅಂತಲ್ಲ, ಮತ್ತೆ ಅವರ ಜೀವನ ಶೈಲಿ ಸುಧಾರಿಸಬೇಕಾಗ್ತದೆ. ಮತ್ತೆ ಹೋಗಿ ಮದ್ಯಪಾನ ಮಾಡೋದು ಅಥವಾ ಧೂಮಪಾನ ಮಾಡೋದು ಅಥವಾ ತಂಬಾಕು ಉಪಯೋಗಿಸೋದೆಲ್ಲ ಮಾಡಬಾರ್ದು. ಮತ್ತು ಕರೆಕ್ಟ್ ಫಾಲೋ ಅಪ್ ಅಂದರೆ ನಾವು ಟ್ರೀಟ್ಮೆಂಟ್ ಮುಗಿದ ಮೇಲೆ ಜನರಲ್ಲಾಗಿ 3 ವರ್ಷದವರೆಗೆ 3 ತಿಂಗಳಿಗೊಮ್ಮೆ, ಮೊದಲನೇ ವರ್ಷದಲ್ಲಿ 1 ರಿಂದ 3 ತಿಂಗಳಿಗೊಮ್ಮೆ ಬಂದು ತೋರಿಸಲಿಕ್ಕೆ ಹೇಳ್ತೇವೆ. ಅದಾದಮೇಲೆ 3 ವರ್ಷದವರೆಗೆ 3 ತಿಂಗಳಿಗೊಮ್ಮೆ ಬರಬೇಕು. 3 ವರ್ಷದ ಮೇಲೆ 6 ತಿಂಗಳಿಗೊಮ್ಮೆ ಬರಬೇಕು. 5 ವರ್ಷ ಆದಮೇಲೆ ಪ್ರತಿ ವರ್ಷ ಒಮ್ಮೆ ಬಂದು ತೋರಿಸಲಿಕ್ಕೆ ಹೇಳ್ತೇವೆ. ಇದು ಇಂಪಾರ್ಟೆಂಟ್. ಇದು ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್, ಅವರ ಚಿಕಿತ್ಸೆ ಕಂಪ್ಲೀಟ್ ತಗೊಳ್ಬೇಕು. ಅರ್ಧ ಚಿಕಿತ್ಸೆಯಿಂದ ಅದು ಅವರ ಸಕ್ಸಸ್, ಅಂದರೆ ಈ ನಾವು ಕೊಡುವ ಟ್ರೀಟ್ಮೆಂಟಿನ ಚಿಕಿತ್ಸೆಯ ಫಲ ಕರೆಕ್ಟ್ ಆಗೋದಿಲ್ಲ. ಈಗ ಚಿಕಿತ್ಸೆ ಅಂತ ಹೇಳಿದರೆ ಇದು ಎಷ್ಟು ದೊಡ್ಡ ಚಿಕಿತ್ಸೆ, ಮತ್ತು ಅವರ ದೈನಂದಿನ ಕ್ರಮ ಹೇಗಿರ್ತದೆ, ಮತ್ತು ಆಸ್ಪತ್ರೆಯಲ್ಲಿ ಎಷ್ಟು ದಿವಸ ಇರಬೇಕಾಗ್ತದೆ ಅವರು? ಆಪ್ರೇಷನ್ ಮಾಡಿದರೆ ಆಪ್ರೇಷನ್ ಮಾಡಿ ಅವರು ಹುಷಾರಾಗುವವರೆಗೆ ನಿಲ್ಲಿಸ್ತೇವೆ. ಅದು ಕೆಲವೊಮ್ಮೆ 1 ವಾರ ಅಥವಾ 10 ದಿನ ಅಥವಾ ಕೆಲವೊಮ್ಮೆ 2 ವಾರ ತನಕ ಎಲ್ಲ ಇರಬೇಕಾಗ್ಬೋದು. 1 ವಾರ 10 ದಿನ ಅಥವಾ 2 ವಾರ. ಬಟ್ ರೇಡಿಯೇಷನ್ ಕೆಲವೊಮ್ಮೆ 25 ರಿಂದ 1 ತಿಂಗಳವರೆಗೆ ಇರಬೇಕಾಗ್ತದೆ. ಟೈಮ್ವರೆಗೆ ಅವರು ಆಸ್ಪತ್ರೆಯಲ್ಲಿ ಇರಬೇಕಂತಿಲ್ಲ, ಬಟ್ ಅವರಿಗೆ ದಿನ ಬಂದು ಹೋಗುವ ವ್ಯವಸ್ಥೆ ಇರುವಾಗೆ ಇರಬೇಕಾಗ್ತದೆ. ಈಗ ಇದರ ಜೊತೆ ಕೀಮೋಥೆರಪಿ ಕೂಡ ಕೆಲವುದಕ್ಕೆ ಅಂದರೆ ಅವರು ಈಗ ನಾನು ಹೇಳಿದ ಹಾಗೆ ಆಪರೇಷನ್ ರೇಡಿಯೇಷನ್ ಆಗುವ ಸಿಚುವೇಶನ್ ಇಲ್ಲದಿದ್ದಾಗ ಕೆಲವೊಮ್ಮೆ ಕೀಮೋಥೆರಪಿ ಕೊಡಬೇಕಾಗ್ತದೆ. ಆ ಕೀಮೋಥೆರಪಿ ಕೂಡ ಎಫೆಕ್ಟಿವ್? ಹೇಗೆ? ಒಳ್ಳೆ ಎಫೆಕ್ಟಿವ್ ಇರ್ತದೆ, ಬಟ್ ಅದರ ಫೈನಲ್ ರಿಸಲ್ಟ್ ಎಷ್ಟು ಬರ್ತದೆ ಅಂತ ಹೇಳೋದು ಬಹಳ ಕಷ್ಟ. ಬಟ್ ಎಫೆಕ್ಟಿವ್ ಇರ್ತದೆ. ಅಟ್ಲೀಸ್ಟ್ ಅವರಿಗೆ ಏನು ಚಿಕಿತ್ಸೆ ಮಾಡದಲ್ಲೇ ಇರುವುದಕ್ಕಿಂತ ಏನಾದರೂ ಚಿಕಿತ್ಸೆ ಮಾಡಿದರೆ ಅವರ ವಾಸಿಯಾಗುವುದೋ ಇಲ್ವೋ ಅದು ಗೊತ್ತಿಲ್ಲ, ಅದು ದೇವರಿಗೆ ಬಿಟ್ಟಿದ್ದು. ಬಟ್ ಅವರ ಜೀವನ ಶೈಲಿಯಲ್ಲಿ ಸುಧಾರಣೆ ಆಗುವುದು ಹೆಚ್ಚಾಗಿ ಆಗ್ತದೆ. ಈಗ ಈ ಆಪರೇಷನ್ ಅನ್ನುವಂಥದ್ದು ಒಂದೇ ಸಲ ಮಾಡಿ ಮುಗಿರ್ತದ ಅಥವಾ ಪುನಃ ಬರಬೇಕಾಗ್ತದೆ? ಇದಕ್ಕೆ ಸಾಮಾನ್ಯವಾಗಿ ಆಪ್ರೇಷನ್ ಮಾಡೋದು 1 ಸಲ ಮಾಡ್ತೇವೆ. 2ನೇ ಸಲ ಆಪ್ರೇಷನ್ ಚಿಕಿತ್ಸೆಯಾಗಿ ಮಾಡುವುದು ಹೆಚ್ಚಿನ ಕಮ್ಮಿ. ಈಗ ಒಬ್ಬರಿಗೆ ಬಾಯಿಯಲ್ಲಿ 1 ಕ್ಯಾನ್ಸರ್ ಬಂತು, ಕೆಲವು ವರ್ಷ ಕಳೆದ ಮೇಲೆ ಇನ್ನೊಂದು ಕ್ಯಾನ್ಸರ್ ಬಂದರೆ ಅದನ್ನು ಮತ್ತೆ ಆಪ್ರೇಷನ್ ಮಾಡಬೇಕಾಗಿ ಬರ್ಬೋದು. ಅಥವಾ ಈಗ ನಾವು ಆಪ್ರೇಷನ್ ಮಾಡಿ ಒಂದು ಭಾಗದಲ್ಲಿ ಕರೆಕ್ಟಾಗಿ ಒಣಗೋದು ಸರಿಯಾಗಿ ಒಣಗಲಿಲ್ಲ ಆದರೆ ಅದನ್ನು ಸರಿಪಡಿಸಲಿಕ್ಕಾಗಿ ಇನ್ನೊಂದು ಆಪ್ರೇಷನ್ ಮಾಡಬೇಕಾಗಿ ಬರ್ಬೋದು. ಅದಲ್ಲದೆ ಒಂದೇ ಕ್ಯಾನ್ಸರಿಗೆ 2 ಆಪ್ರೇಷನ್ ಆಗಿ ಪ್ಲ್ಯಾನ್ ಮಾಡಿ ಮಾಡೋದು ಬಹಳ ಕಮ್ಮಿ. ಈಗ ಇವರು ಈ ಟ್ರೀಟ್ಮೆಂಟ್ನ ಸಮಯದಲ್ಲಿ ಮತ್ತು ಅದರ ನಂತರ ಅವರ ಫುಡ್ ಹ್ಯಾಬಿಟ್ಸಲ್ಲಿ ಅಥವಾ ತಗೊಳ್ಳೋದ್ರಲ್ಲಿ ಏನಾದರೂ ಕೂಡ ವ್ಯತ್ಯಾಸ ಮಾಡಬೇಕಾಗ್ತದೆ? ಹೇಗೆ? ಈಗ ಟ್ರೀಟ್ಮೆಂಟ್ ಸಮಯದಲ್ಲಿ ಅಂದರೆ ಈಗ ನಾವು ಆಪ್ರೇಷನ್ ಮಾಡಿದ ಮೇಲೆ ಬಾಯಿ ಆಪ್ರೇಷನ್ ಆದರೆ ಸಹಜವಾಗಿ ಬಾಯಿಯಲ್ಲಿ ತಿನ್ನುವುದು ಸ್ವಲ್ಪ ಕಷ್ಟ ಆಗ್ತದೆ ಫಸ್ಟ್ ಸ್ವಲ್ಪ ದಿನದವರೆಗೆ. ಆವರೆಗೆ ನಾವು ಹೊಟ್ಟೆಗೆ ಟ್ಯೂಬ್ ಹಾಕಿ ಫೀಡಿಂಗ್ ಮಾಡುವ ವ್ಯವಸ್ಥೆ ಮಾಡಿಕೊಟ್ಟಿರ್ತೇವೆ. ಒಮ್ಮೆ ಬಾಯಿಯ ಗಾಯ ಎಲ್ಲ ಒಣಗಿದ ಮೇಲೆ ಬಾಯಲ್ಲಿ ಕೊಡಲಿಕ್ಕೆ ಶುರು ಮಾಡ್ತೇವೆ. ಹೆಚ್ಚಿನ ಪೇಷಂಟ್ ಮೆಲ್ಲನೆ ಸರಿಪಟ್ಕೊಂಡು ಬರ್ತಾರೆ. ಕೆಲವೊಬ್ಬರಿಗೆ ನಾವು ಸ್ವ್ಯಾಲೋಯಿಂಗ್ ಥೆರಪಿ ಅಂತ, ಅದು ತಿನ್ನೋದು, ಇದಕ್ಕೆ ಎಕ್ಸಸೈಸಸ್ ಎಲ್ಲ ಹೇಳಿಕೊಟ್ಟು ಮಾಡೋದು, ಅದು ಸಹ ಮಾಡಿಸ್ತೇವೆ ಕೆಲವೊಬ್ಬರಿಗೆ. ಅದು ಮನೆಯಲ್ಲೇ ಮಾಡಬಹುದಾ? ಹೇಗೆ? ಅದು ನಾವು ಫಸ್ಟ್ ಅವರಿಗೆ ಕಳಿಸಿಕೊಡ್ತೇವೆ, ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇವೆ. ಅದಕ್ಕೆ ಸ್ಪೆಷಲಿಸ್ಟು ಸ್ವ್ಯಾಲೋಯಿಂಗ್ ಥೆರಪಿಸ್ಟ್ ಅಂತ ಇರ್ತಾರೆ, ಸ್ಪೀಚ್ ಆ್ಯಂಡ್ ಸ್ವ್ಯಾಲೋಯಿಂಗ್ ಥೆರಪಿಸ್ಟ್ ಅಂತ ಇರ್ತಾರೆ, ಅವರು ಹೇಳಿಕೊಡ್ತಾರೆ. ನೆಕ್ಸ್ಟ್ ಅವರು ಮನೆಯಲ್ಲಿ ಹೇಗೆ ಅದನ್ನು ಎಕ್ಸಸೈಸ್ ಮಾಡಬೇಕು, ತಿನ್ನುವ ಪ್ರಾಕ್ಟೀಸ್ ಮಾಡಬೇಕು, ಹೇಗೆ ತಿನ್ನಬೇಕು ಅದೆಲ್ಲ ಹೇಳಿಕೊಡ್ತಾರೆ. ಅದರ ಪ್ರಕಾರ ಅವರು ಮಾಡಿಕೊಂಡು ಬಂದರೆ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತದೆ. ಈಗ ಈ ಬಾಯಿಯ ಕ್ಯಾನ್ಸರ್ಗೆ ನೀವು ಹೇಳಿದರೆ ಒಂದು 5 ವರ್ಷದವರೆಗೆ ನೀವು ಚೆಕಪ್ಪಿಗೆ ಪುನಃ ಬರಬೇಕು ಅಂತ. ಇಂಥ ಸಂದರ್ಭದಲ್ಲಿ ನೀವು ಮದ್ಯಪಾನ ಮತ್ತು ಧೂಮಪಾನದ ಒಂದು ಟೊಬ್ಯಾಕೋ ಸೇವನೆ ಅಥವಾ ಈ ತಂಬಾಕು ಸೇವನೆಯ ಬಗ್ಗೆ ನೀವು ಮಾತಾಡಿದ್ರಿ. ಇದಲ್ಲದೆ ಬೇರೆ ಏನು ಅವರ ದೈನಂದಿನ ಜೀವನದಲ್ಲಿ ಅವರು ಅಡ್ಜಸ್ಟ್ ಮಾಡಿಕೊಳ್ಬೇಕು? ಬೇರೆ ಅಂತ ಹೇಳಿದರೆ ಕ್ಯಾನ್ಸರ್ ರೋಗಿಗೆ ಅಂತಲೇ ಅಲ್ಲ, ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಮಾಡೋದು ಒಳ್ಳೆಯದು. ವೆಯ್ಟ್ ಆಪ್ಟಿಮಮ್ ವೆಯ್ಟ್, ತುಂಬ ತೂಕನೂ ಇರಬಾರ್ದು,
ತುಂಬ ವೀಕು ಇರಬಾರ್ದು. ಫಿಸಿಕಲ್ ಆ್ಯಕ್ಟಿವಿಟಿ, ಒಂದಿಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಡೈಲಿ ಮಾಡಬೇಕು. ಹೆಲ್ದಿ ಫುಡ್ ಅಂದರೆ ಈಗ ಅತಿಯಾಗಿ ಮಾಂಸ ತಿನ್ನೋದು ಅಥವಾ ಬೇರೆ ಈಗ ಡ್ರಿಂಕ್ಸ್, ಧೂಮಪಾನ, ಮದ್ಯಪಾನ ಹೇಳಿದಾಗ ಅದೆಲ್ಲ ಸ್ಟಾಪ್ ಮಾಡಿಸಬೇಕು. ಮತ್ತು ಈ ಕ್ಯಾನ್ಸರಿಗೆಲ್ಲ ಬೇರೆ ಎಲ್ಲರಿಗೂ ಈಗ ಹೊರಗಿನ ಊಟ ಅಂದರೆ ಜಂಕ್ ಎಲ್ಲ ಕಮ್ಮಿ ಮಾಡಬೇಕು. ಹೆಲ್ದಿ ಲೈಫ್ ಸ್ಟೈಲ್ ಮಾಡೋದು ಒಳ್ಳೆಯದು. ಈಗ ನೀವು ಇತ್ತೀಚಿನ ದಿನಗಳಲ್ಲಿ ಒಂದು ನೋಡಿದ ಲೆಕ್ಕದಲ್ಲಿ ಯುವ ಜನರಲ್ಲೂ ಕೂಡ ಇದು ಜಾಸ್ತಿ ಆಗ್ತದೆ ಹೇಳಿದ್ರಿ. ಅದಕ್ಕೆ ಈ ಲೈಫ್ ಸ್ಟೈಲ್ ಕೂಡ ಕಾರಣ ಆಗಿರಬಹುದಾ? ಹೇಗೆ ಆಗಿರಬಹುದು. ಸ್ಪೆಸಿಫಿಕಲಿ ಈಗ ಬಾಯಿ ಕ್ಯಾನ್ಸರ್ ಹೇಳಿದರೆ ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಸೇವನೆ ಮಾಡುವ ಜನರಲ್ಲಿ ಹೆಚ್ಚಾಗಿ ಬರ್ತದೆ. ಕೆಲವೊಬ್ಬರು ನಾವೀಗ ನೋಡ್ತೇವೆ, ಕೆಲವೊಬ್ಬರು ಈಗ ಡೈಲಿ ವರ್ಕರ್ಸ್ ಇವರೆಲ್ಲ ಸಣ್ಣ ವಯಸ್ಸಿನಲ್ಲಿ ಕೆಲಸ ಮಾಡುವ ಸಹ ವರ್ಕರ್ಸ್ ಜೊತೆಗೆ ಸೇರಿ ಸಣ್ಣ ವಯಸ್ಸಿನಲ್ಲೇ ಗುಟ್ಕಾ ಅಥವಾ ತಂಬಾಕು ಸೇವನೆ ಮಾಡುವ ಕಾರ್ಯ ಮಾಡ್ತಾರೆ. ಹೀಗಾಗಿ ಅವರಲ್ಲಿ ಸಹ ಸಣ್ಣ ವಯಸ್ಸಿನಲ್ಲಿ ಸಹ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನೀವು ಈ 5 ವರ್ಷದವರೆಗೆ ಒಂದು ಟ್ರೀಟ್ಮೆಂಟಿನ ಒಂದು ವ್ಯವಸ್ಥೆ ಫಾಲೋ ಅಪ್ ಅಂತ ಹೇಳಿದ್ರಿ. ಆ ಸಂದರ್ಭದಲ್ಲಿ ಅವರಿಗೆ ಬೇರೆ ಯಾವುದಾದ್ರೂ ಇದರಿಂದಾಗಿ ಕಾಯಿಲೆ ಬರುವಂತಹ ಚಾನ್ಸ್ಗಳುಂಟಾ? ಕ್ಯಾನ್ಸರ್ ಬಂದಿದ್ದರಿಂದಾಗಿ? ಕ್ಯಾನ್ಸರ್ ಬಂದಿದ್ದಾಗಿಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅವರು ಕ್ಯಾನ್ಸರ್ ವ್ಯಕ್ತಿಗೆ ಒಂದು ಕ್ಯಾನ್ಸರ್ ಬಂದರೆ 2ನೇ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿರ್ತದೆ. ಅದನ್ನು ನಾವು ಪತ್ತೆ ಹಚ್ಚಬೇಕು. ಈಗ ಬಾಯಿಯ ಒಂದು ಭಾಗದಲ್ಲಿ ಕ್ಯಾನ್ಸರ್ ಆದರೆ ಬಾಯಿಯ ಇನ್ನೊಂದು ಭಾಗದಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆ ಹೆಚ್ಚಿರ್ತದೆ. ಯಾಕಂದರೆ ಈಗ ಹೇಳುವುದಾದರೆ ತಂಬಾಕು ಸೇವನೆಯಿಂದ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಬಾಯಿಯ ಎಲ್ಲ ಭಾಗದಲ್ಲಿ ವ್ಯತ್ಯಾಸ ಆಗಿರ್ತದೆ. ಈಗ ಅದರಲ್ಲಿ ಒಂದು ಭಾಗದಲ್ಲಿ ಒಬ್ಬನಿಗೆ ಕ್ಯಾನ್ಸರ್ ಬಂತು, ಅದನ್ನು ನಾವು ಚಿಕಿತ್ಸೆ ಮಾಡಿ ಅದು ಸರಿಯಾಯಿತು. ಬಟ್ ಇನ್ನೊಂದು ಭಾಗದಲ್ಲಿ ಆಲ್ರೆಡಿ ಚೇಂಜಸ್ ಆಗಿದೆ, ಆ ಜಾಗದಲ್ಲಿ ಸಹ 2ನೇ ಕ್ಯಾನ್ಸರ್ ಬರ್ಬೋದು. ಅದು ಯಾವಾಗ ಬರ್ತದೆ, ಹೇಗೆ ಬರ್ತದೆ, ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೇನಾದರೂ ಬಂದರೆ ಅದನ್ನು ಸಹ ಚಿಕಿತ್ಸೆ ಮಾಡಬೇಕಾಗ್ತದೆ. ಅಲ್ಲದೆ ಈಗ ತಂಬಾಕುವಲ್ಲಿ ಬಾಯಿಯಲ್ಲದೆ ಗಂಟಲಿನ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಎಲ್ಲ ಇದರ ಸಾಧ್ಯತೆಗಳು ಹೆಚ್ಚಿರ್ತವೆ. ಹಾಗಾಗಿ ಬಾಯಿ ಕ್ಯಾನ್ಸರ್ ಬಂದವನಿಗೆ ಗಂಟಲಿನ ಕ್ಯಾನ್ಸರು ಬರುವ ಸಾಧ್ಯತೆ ಇರ್ತದೆ, ಬೇರೆ ಭಾಗದಲ್ಲೂ ಬರುವ ಕ್ಯಾನ್ಸರ್ ಇರ್ತದೆ. ಇದೆಲ್ಲ ತಪಾಸಣೆ ಮಾಡ್ತಾ ಇರಬೇಕು. ರೋಗಿ ಬಂದಾಗ ಅವರಿಗೆ ಅದರ ಯಾವುದಾದ್ರೂ ಚಿಹ್ನೆಗಳುಂಟಾ ಅಂತ ಕೇಳಿ ಅಗತ್ಯವಾದಲ್ಲಿ ಸ್ಕ್ಯಾನ್ ಅಥವಾ ಟೆಸ್ಟ್ ಮಾಡಿ ನೋಡಿ ಮಾಡಬೇಕಾಗ್ತದೆ. ರೇಡಿಯೇಷನ್ ಮಾಡಿದವರಿಗೆ ಕೆಲವೊಮ್ಮೆ ಥೈರಾಯ್ಡಿನ ಅಂಶ ಕಮ್ಮಿ ಇರ್ತದೆ, ಅದರದ್ದು ಸಹ ಔಷಧಿ ಕೊಡಬೇಕಾಗ್ತದೆ. ಈಗ ಈ ರೇಡಿಯೇಷನ್ ಥೆರಪಿ ಮತ್ತು ನಿಮ್ಮ ಸರ್ಜರಿ ಇದರಿಂದ ಮತ್ತು ಕೀಮೋ ಇದನ್ನು ಕೊಡುವಾಗ ದೇಹದಲ್ಲಿ ಸ್ವಲ್ಪ ವೀಕ್ನೆಸ್ಸು ಬದಲಾವಣೆಗಳೆಲ್ಲ ಆಗ್ತವೆ ಅಂತ ಹೇಳಿ ಜನರು ಹೆದರ್ತಾರೆ. ಅದನ್ನು ಹೇಗೆ ಅವರು ಅಡ್ಜಸ್ಟ್ ಮಾಡಿಕೊಳ್ಬೇಕಾಗ್ತದೆ? ಇದೊಂದು ಟೆಂಪರರಿ. ಅಂದರೆ ಕೀಮೊಥೆರಪಿ ಅಂದರೆ ಅದು ಕೀಮೊಥೆರಪಿ ತಗೊಂಡು ಒಂದು 3 ವಾರದಿಂದ 4 ವಾರ, ಮ್ಯಾಕ್ಸಿಮಮ್ 1 ತಿಂಗಳವರೆಗೆ ವೀಕ್ನೆಸ್ ಇರ್ಬೋದು. ಆ ಟೆಂಪರರಿ ಟೈಮ್ವರೆಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗ್ತದೆ. ತಲೆ ಕೂದಲು ಉದುರುವುದೆಲ್ಲ ಆಗ್ಬೋದು, ಬಟ್ ಅದು ಆಮೇಲೆ ಬರ್ತದೆ ಅದು. ಹಾಗಾಗಿ ಬರೀ ತಲೆ ಕೂದಲು ಉದುರುವುದು ಅಂತ ಜೀವ ಕಳೆದುಕೊಳ್ಳೋದು ಕರೆಕ್ಟ್ ಅಲ್ಲ. ನಮ್ಮ ರೋಗಿಗಳಿಗೆ ಹಾಗೆ ಹೇಳೋದು, ತಲೆ ಕೂದಲು ಮತ್ತೆ ಬರ್ತದೆ ಟೆಂಪರರಿ, ಬಟ್ ಅದರಿಂದಾಗಿ ನೀವು ಜೀವ ಕಳೆದುಕೊಳ್ಳಬಾರದು ಅಂತ. ಈಗ ಈ ತಂಬಾಕು ಸೇವನೆಯಿಂದಾಗಿ ಈ ಏನು TB ಇಂತಹ ಕಾಯಿಲೆಗಳು ಬರ್ತವೆ. ಈ TB ಕಾಯಿಲೆಗಳು ಮುಂದೆ ಈ ರೀತಿಯ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವ ಅವಕಾಶ ಇಲ್ಲ. ಆ TBಯಿಂದಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇಲ್ಲ. ಬಟ್ ಈಗ ತಂಬಾಕು ಸೇವನೆ ಮಾಡುವವನಿಗೆ TB ಬಂದರೂ ತಂಬಾಕುವಿಂದ ಕ್ಯಾನ್ಸರ್ ಸಹ ಬರ್ಬೋದು, ಹಾಗೆ ಇರ್ಬೋದು. ಅಲ್ಲದೆ TBಯಿಂದಾಗಿ ಕ್ಯಾನ್ಸರ್ ಅಂತ ಬರುವ ಚಾನ್ಸಸ್ ಇಲ್ಲ, ಕಮ್ಮಿ. ಈಗ ಮೊದಲನೇ ಸ್ಟೇಜಲ್ಲೇ ನಿಮ್ಮಲ್ಲಿಗೆ ಅಥವಾ 2ನೇ ಸ್ಟೇಜಲ್ಲಿ ಬಂದರೆ ಇದು ಹರಡುವಂಥ ಚಾನ್ಸ್ಗಳು ಕಮ್ಮಿಯಾ? ಹೇಗೆ? ಮೊದಲನೇ ಸ್ಟೇಜಲ್ಲಿ ಬಂದರೆ ಹರಡುವ ಚಾನ್ಸ್ ನಾವು 80-90% ಹರಡುವುದಿಲ್ಲ ಅಂತ, ಮತ್ತೆ ಬರೋ ಚಾನ್ಸ್ ಕಮ್ಮಿ ಅಂತ ಹೇಳ್ಬೋದು. ಬಟ್ ಒಂದು ರೋಗಿಗೆ 1ನೇ ಸ್ಟೇಜ್ ಆಗಿರಲಿ 4ನೇ ಸ್ಟೇಜ್ ಆಗಿರಲಿ ಮತ್ತೆ ಬರುವುದಿಲ್ಲ ಅಂತ ಗ್ಯಾರಂಟಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅದರ ಚಾನ್ಸ್ ಕಮ್ಮಿ ಇರ್ತದೆ ಮೊದಲನೇ ಸ್ಟೇಜ್ನಲ್ಲಿ. ಈ ಕ್ಯಾನ್ಸರ್, ಮುಖ್ಯವಾಗಿ ಓರಲ್ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ ನಿಮ್ಮಂತಹ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಲ್ಲಿ ಅದು ಡೆವಲಪ್ಮೆಂಟ್ ಆಗಿದೆ? ಈಗ ನಮ್ಮ ಆಸ್ಪತ್ರೆ ಹೇಳಿದರೆ ನಾವೀಗ ಇರುವ ಎಲ್ಲ ಅತ್ಯಾಧುನಿಕ ರೇಡಿಯೇಷನ್ ಆಗಲಿ ಅಥವಾ ಸರ್ಜರಿ ಆಗಲಿ, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಅತ್ಯಾಧುನಿಕ ಟೆಕ್ನಿಕ್ಸ್, ಈಗ ಆಪರೇಷನ್ನಲ್ಲಿ ಫ್ರೀ ಫ್ಲ್ಯಾಪ್ ಅಂತ ಹೇಳ್ತೀವಿ, ಬೇರೆ ಕಡೆಯಿಂದ ಈಗ ಚರ್ಮ ಅಥವಾ ಮೂಳೆ ಭಾಗ ತೆಗೆದು ಬಾಯಿಗೆ ಹಾಕೋದು, ಇದೆಲ್ಲ ಟೈಪಿನ ಟ್ರೀಟ್ಮೆಂಟ್
ಮಾಡ್ತೇವೆ. ಅದ್ಯಾಕಾಗಿ ಮಾಡುವಂಥದ್ದು? ಅದು ಈಗ ದವಡೆ ಕ್ಯಾನ್ಸರ್ ಹೇಳಿದ್ದಾರೆ. ದವಡೆ ಕ್ಯಾನ್ಸರ್ ಇದ್ದರೆ ಕೆಲವೊಮ್ಮೆ ನಮಗೆ ಈ ದವಡೆಯ ಮೂಳೆಯನ್ನು ತೆಗಿಬೇಕಾಗಿ ಬರ್ತದೆ. ಮೂಳೆಯನ್ನು ತೆಗೆದರೆ ಅವರ ಬಾಯಿಯ ಒಂದು ಶೇಪ್ ಅಲ್ಲದೆ ಅವರಿಗೆ ತಿನ್ನುವುದು ಮತ್ತು ಬಾಯಿ ಓಪನ್ ಕ್ಲೋಸ್ ಮಾಡೋದು ಅದು ಕರೆಕ್ಟಾಗಿ ಆಗುವುದಿಲ್ಲ. ಹಾಗಾಗಿ ಅದು ಮೂಳೆ ತೆಗೆದ್ರ ಮೇಲೆ ಮೂಳೆ ಇಡುವ ಆಪರೇಷನ್ ಮಾಡಿದರೆ ಉತ್ತಮ. ಅದು ಅದಕ್ಕೆ ಈ ಕಾಲಿನ ಸಣ್ಣ ಮೂಳೆಯನ್ನು ತೆಗೆದು ಇಡುವುದು, ಆ ಆಪರೇಷನ್ ಕೂಡ ಮಾಡ್ತೇವೆ. ಇದೆಲ್ಲ ನಾವು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಥ್ಯಾಂಕ್ಸ್ ಟು ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ನಮ್ಮ ಸೀನಿಯರ್ಸ್ ಇವರಿಗಿಂದಾಗಿ ಅದು ಗೌರ್ಮೆಂಟ್ ಸ್ಕೀಮ್ ಏನಿದೆ ಅದರಲ್ಲಿ ನಾವು ಟ್ರೀಟ್ಮೆಂಟ್ ಮಾಡುವ ವ್ಯವಸ್ಥೆ ಉಂಟು. ಎಲ್ಲ ರೇಡಿಯೇಷನ್ನಲ್ಲಿ ಸಹ ಅತ್ಯಾಧುನಿಕ ವ್ಯವಸ್ಥೆಗಳು ಉಂಟು. ಒಟ್ಟಾರೆಯಾಗಿ ನೀವು ಹೇಳೋದಿದ್ರೆ ಈಗ ಈ ಬಾಯಿಯ ಕ್ಯಾನ್ಸರ್ ಬಾರದಂತೆ ಜನರು ಯಾವ ರೀತಿಯಲ್ಲೆಲ್ಲ ಪ್ರಿಕಾಷನನ್ನು ತಗೊಳ್ಬೇಕು, ಅದೇ ರೀತಿಯಲ್ಲಿ ಬಂದರೆ ಏನು ಮಾಡಬೇಕು ಅಂತ? ಪ್ರಿಕಾಷನ್ ಅಂದರೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಕೆಲವು ಬಾರಿ ಹೇಳಿದೆ, ತಂಬಾಕು ಸೇವನೆ ಕಡಿತ ಮಾಡಬೇಕು. ಅದಲ್ಲದೆ ತಂಬಾಕು ಇಲ್ಲದೇ ಇರೋದು ಸುಪಾರಿ, ಅಡಕೆ ಸುಪಾರಿ ಅಥವಾ ಪಾನ್ ಇದು ತಿನ್ನೋದು ಸಹ ಸ್ಟಾಪ್ ಮಾಡಬೇಕು. ಯಾವುದೇ ಇರಿಟೆಂಟ್ ಇದ್ದರೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವ ಸಾಧ್ಯತೆ ಇರ್ತದೆ. ಮತ್ತು ಓರಲ್ ಹೈಜೀನ್, ಬಾಯಿಯ ಹೈಜೀನ್ ಒಳ್ಳೆಯದಾಗಿ ಇಡಬೇಕು, ಅಂದರೆ ಕ್ಲೀನ್ ಇಡಬೇಕು. ಮತ್ತು ಬಾಯಿಯ ತಪಾಸಣೆ, ಏನಾದರೂ ತೊಂದರೆ ಇದ್ದರೆ ತಪಾಸಣೆ ಮಾಡಿಸಬೇಕು. ಬಾಯಿಯ ಒಳಗೆ ಏನಾದರೂ ಬಿಳಿಯ ಪರದೆ ಹಾಗೆ ಏನಾದರೂ ಕಾಣಿಸ್ಕೊಂಡ್ರೆ ಅಥವಾ ಕೆಂಪು ಕಲರಿನ ಪರದೆ ಹಾಕಿ ಕಾಣಿಸ್ಕೊಂಡ್ರೆ ಅದನ್ನು ಇಮಿಡಿಯೇಟ್ ತಪಾಸಣೆ ಮಾಡಿಸಬೇಕು. ಬೇಸಿಕಲಿ ಹೇಳುವುದಾದರೆ ಬಾಯಿಯಲ್ಲಿ ಏನಾದರೂ ತೊಂದರೆ ಇದ್ದರೂ ಸಹ ಸೂಕ್ತವಾದ ಡಾಕ್ಟರನ್ನು ಕಂಡು ತಪಾಸಣೆ ಮಾಡಬೇಕು. ಅಥವಾ ಯಾವುದಾದ್ರೂ ಭಾಗದಲ್ಲಿ ಗುಳ್ಳೆ ಅಥವಾ ಬಾಯಿ ತೆರೀಲಿಕ್ಕೆ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಹಲ್ಲು ಹೋದ ಮೇಲೆ ಹಲ್ಲು ಹೋದ ಜಾಗ ಒಣಗೋದಿಲ್ಲ, ಅದು ಬೇರೆ ಯಾವುದಾದ್ರೂ ಸಿಂಪ್ಟಮ್, ನಾಲಿಗೆ ಹಚ್ಚೆ ಹಾಕಲಿಕ್ಕೆ ಆಗೋದಿಲ್ಲ, ತುಂಬ ಅತಿಯಾದ ನೋವು, ಹೀಗೇನಾದರೂ ಇದ್ದರೆ ಅದನ್ನು ಸೂಕ್ತವಾಗಿ ತೋರಿಸಿ ಅವರಿಗೆ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡಿ ಅದನ್ನು ಸೂಕ್ತವಾಗಿ ಚಿಕಿತ್ಸೆ ಮಾಡಬೇಕು. ಒಳ್ಳೆಯದು ಡಾಕ್ಟರ್ ನೂರ್ ಮೊಹಮ್ಮದ್ ಅವರೇ. ಮುಖ್ಯವಾಗಿ ಈ ಓರಲ್ ಕ್ಯಾನ್ಸರ್ ಅಥವಾ ಬಾಯಿಯ ಕ್ಯಾನ್ಸರ್ನ ಗುಣಲಕ್ಷಣಗಳು ಮತ್ತು ಯಾವ ರೀತಿಯಲ್ಲೆಲ್ಲ ಈಗ ಚಿಕಿತ್ಸೆ ಇದೆ, ಯಾವ ರೀತಿಯಲ್ಲೆಲ್ಲ ಅದು ಬಾರದ ಹಾಗೆ ಕೂಡ ಅವರು ತಡೆದುಕೊಳ್ಳಬಹುದು, ತಡೆಗಟ್ಟಬಹುದು ಅನ್ನುವ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.